ಪ್ರಿಯಾ ಭೀಮಾಲ ಬಳಾರ್ದಾರ ನೋಡ್ತಾನ ನಮ್ಮ ಅವಲೆ ಈ ಆಟದ ಮ್ಯಾನೇಜರ್ ಅದಂತ ಪ್ರಿಯಾ ಕಾರ್ಪೆಂಟ್ರು ತಮ್ಮ ಶಿವಶಂಕರ್ ಅವರು ಬೇಗನೆ ಬರ್ಬೇಕಂತ ವಿನಂತಿ. ನೀನು ಹೇಗೆ ಕಾಣುವೆ ಗೊತ್ತೇ? ಸೇಮ್ ರಾಮಲಮ್ಮವ್ವ ಸುಂದರವಾಗಿ ಕಾಣುವೆ. ಏನ್ ಚಂದವ ಏ ಮೋರೆ ಮೇಲೆ ಅಯ್ಯೋಯ್ಯೋ ಊಟ ನನ್ನ ಗಂಡ ಬಲೋ ದಿಟ್ಟವಾಗಿ ಕಾಣುವ ಊಟ ನನ್ನ ಗಂಡ ಬಲೋ ದಿಟ್ಟವಾಗಿ ಕಾಣುವ ಏನ್ ಚಂದ ಯವ್ವ ಈ ಮೋರೆ ಮೇಲೆ ಸೀರೆಯ ಏನ್ ಚಂದ ಯವ್ವ ಈ ಮೋರೆ ಮೇಲೆ ಸೀರೆಯ ಊಟ ನನ್ನ ಗಂಡ ಬಲೋ ದಿಟ್ಟವಾಗಿ ಕಾಣುವ ಊಟ ನನ್ನ ಬಲೋ ಗಂಡ ದಿಟ್ಟವಾಗಿ ಕಾಣುವ ಶಿವಶಂಕರಣ್ಣ ನಾ ವೇದಿಕೆ ಮೇಲೆ ಕೇತಕನ ಬರವಾನ ನನ್ನ ನಂಬೆ ಅವನ ತೆರವ ತೆರೆಯೇನೆ ಕೇತಕನ ಬರವಾನ ನನ್ನ ನಂಬೆ ಅವನ ತೆರವ ತೆರೆಯೇನೆ ಒಟ್ಟ ನನ್ನ ಗಂಡ ಬರೋ ದಿಟ್ಟವಾಗಿ ಕಾಡು ಒಟ್ಟ ನನ್ನ ಗಂಡ ಬರೋ ದಿಟ್ಟವಾಗಿ ಕಾಡು ಏ ಚಂದಯವ ಕಾಂತ ನೀನು ಹೇಗೆ ಕಾಣುವೆಂದರೆ ದಿಟ್ಟ ನನ್ನ ಹಾಗೆ ಕಾಣುವೆ. ಈಗ ಆ ಕೇಚಕನು ನಿನ್ನನ್ನು ಒಪ್ಪಿಕೊಳ್ಳುವೆನು. ಕಾಂತ ನಿನ್ನ ಕಾರ್ಯವ ಜಯವಾಗಲೆಂದ ಜಯದಾರ್ತಿಯನ್ನು ಮಾಡುವೆನು. ಈ ಪೀಠವನ್ನು ಅಲಂಕರಿಸು. ಕೂತ್ಕ. ಜಯದಾರ್ತಿಗಳಿಗೆ ಒಂದು ಹೇಳುವೆಯಲ್ಲ, ಅದಕ್ಕೂ ಮುಂಚೆ ಒಂದು ಆರ್ತಿ ನಾನು ಹೋಗಬಾರ್ದು. ಒಳಗೆ ಸೇರಿದರೆ ಗುಂಡು ಒಳಗೆ ಹಾಲು ಆಗಿತ್ತು, 3 ದಪ್ಪ ಆಗೈತೆ.
ಗೆಳೆಯ ಶೈಲೇಂದ್ರಿ ಈ ಪೀಠವನ್ನು ಅಲಂಕರಿಸು. ಆಯ್ತು ಸುಂದರಿ. ಕುಳಿತುಕೋ. ಅನುರಾಗದ ರಾಗಮಾಲೆ ನಿನ್ನದಾಗಲೇ ಅಪಸ್ವರದ ಜಾಯ ಎಂದು ಕಾಣದಾಗಲೇ ಶ್ಯೂರಿಟಿ ಶ್ಯೋತೆಯೊಳ ಶ್ಯೂರಿಟಿ ಸ್ಟೇಜ್ ಮೇಲೆ ಬರ್ಬೇಕು. ಶ್ಯೂರಿಟಿ ಅನುರಾಗದ ರಾಗಮಾಲೆ ನಿನ್ನದಾಗಲೇ ಅಪಸ್ವರದ ಜಾಯ ಎಂದು ಕಾಣದಾಗಲೇ ಶ್ರುತಿಯೊಳನೆ ಲಯ ತಾರ ಏನವಾಗಲೇ ಶೋಭಗೀತೆ ಅನುರಾಗದ ರಾಗಮಾಲೆ ನಿನ್ನದಾಗಲೇ ಅಪಸ್ವರದ ಜಾಯ ಎಂದು ಕಾಣದಾಗಲೇ ಇವ್ರ ಗಂಡ ಗುದ್ದಾದ್ರೆ ಎಷ್ಟು ಕಾಲ ಕಾಂತ ನಿನ್ನ ಕಾರ್ಯವು ಜಯವಾಗಲೆಂದು ಜಯದಾರ್ತಿಯನ್ನು ಮಾಡಿರುವನು. ಹೌದೇನು ಸುಂದರಿ. ಜಾಗ್ರತೆಯಿಂದ ಹೋಗಿ ಆ ಕೀಚಕನನ್ನು ಒಣಕೆಯಿಂದ ಕುಟ್ಟಿ ಕುಟ್ಟಿ ಕೊಂದು ಬಾಕಂತ ನೇರ ಬಲವಂತ. ಹೇಗೆ ದ್ರೌಪದಿ? ನಾನಿನ್ನು ಹೋಗಿ ಬರಲೇ. ಹಾಗಾದರೆ ಒಂದು ಸೆಲ್ಫಿ ತಗೊಂಡು ಹೋಗು ದ್ರೌಪದಿ. ಅಲ್ಲ ಆಡಕ್ಕೆ ಸಾಂಗ್ ಬಳಿ ಎಲ್ಲ ಈ ಸಾರದೆ ಭೂಪತಿ. ಹ ಆ ಪುಷ್ಪ ಗಂಧಿ ಸಾರದೆ ಇದೇನು ಪರಮಾತ್ಸರ ಅದೇನು ದೇವ? ಆ ಪುಷ್ಪ ಗಂಧಿಯನ್ನ ಕರಡಿ ಗುರಕ್ಕೆ ಬರವಳೆಂದು ಮಾತು ಕೊಟ್ಟು ಹೋಗಿರುವಳು ಆ ಸ್ತ್ರೀಯಿಂದ ಬರುವಳು. ಅವಳ ಮುಟಿಗೆ ಯೋಗ್ಯವಾದ ಇರುವಂತಿಗೆ, ಶಾವಂತಿಗೆ, ಮಲ್ಲಿಗೆ ಮೊದಲಾದ ಪುಷ್ಪಗಳನ್ನು ತೆಗೆದುಕೋ. ಮಾಡದ ಗರಡಿ ಗೃಹಕ್ಕೆ ಹೋಗೋಣ ನಡು ಸಾರಥಿ. ಓಡಿಸಿದ ಬೇರೆ ಜಾಗೃತಿ. ನಿಮ್ಮ ಚಂದ ಓದಿ. ಇದು ಏನು ಪರಮಾಶ್ಚರ್ಯದ ರೀತಿ? ಅದೇನು ದೇವ?
ಸಹಿತವಾಗಿ ಈ ಸ್ತ್ರೀಯಳು ಬಂದು ಕುಳಿತಿರವಲ್ಲ. ಹೌದೇನು ದೇವ? ಎಲೆ ಪುಟ್ಟವನಿದೆ, ಎಲೆ ಸುಂದರಿ, ಎಲೆ ಮೋಹನಾಂಗಿ, ಎಲೆ ಕಾಂತೆ, ಎಲೆ ಎಣ್ಣೆ, ಎಲೆ ಎಣ್ಣೆ ಗದ ನಿಂಬೆ ಹಣ್ಣೆ ಬಾಬಾ ಬಯಲಿಗೆ ನಿನ್ನ ಸಲುವಾಗಿ ನಿನ್ನ ಅಚ್ಚುಮೆಚ್ಚಿನ ಬೇಗನೆ ಹೇಳು ನಾರಿ ಈ ಕೀಚಕನ ವಯ್ಯಾರಿ. ಎಲೆ ಮೋಹನಾಂಗಿ, ಮಲ್ಲಿಗೆ ಮಕರಂದ ಮುರಿದುಕೊಂಡು ಬಂದಿರುವನು. ಬಹಳ ಸುಂದರವಾಗಿ ಕಾಣುತ್ತೀರಿ ಮೋಹನಾಂಗಿ. ಕಸ್ತೂರಿ ಪರಿಮಳಂ ಹಚ್ಚಿಕೊಂಡು ಬಂದಿರುವನು. ಈ ಅಷ್ಟು ತುಂಬಾ ಅಲ್ಲ, ಗಮ 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 ಎಂದು ಪರಿಣಾಮ ಇರುತ್ತಿರುವ ಸುಂದರಿ. ಶಾಂತರ ಮೇಲೆ ಮಾಡುವ ಪಟ್ಟು ಪಿತಾಂಬರಗಳನ್ನು ತೊಟ್ಟುಕೊಂಡು ಬಂದಿರುವನು. ಆ ಪಟ್ಟು ಪಿತಾಂಬರಗಳು ಬಹಳ ಸುಂದರವಾಗಿ ಕಾಣುತ್ತಿರುವುದು ಮೋಹನಾಂಗಿ. ನಿಶ್ಚಯ ಏನಿರುವುದು ಅದನ್ನು ಜರುಗಿಸಬಹುದೇನೋ ಮೋಹನಾಂಗ? ಅಯ್ಯೇ ಸಖಿ, ಮೋಹನಾಂಗ, ಎನ್ನಂತ ಚೆಲ್ವಿಕೆಯುಳ್ಳ ಪುರುಷರು ಈ ಲೋಕದಲ್ಲಿ ದಾರು ಇಲ್ಲ, ಯಾರೂ ಇಲ್ಲ. ದೇವಲೋಕದ ಸ್ತ್ರೀಯರು ಎನ್ನನ್ನು ಕಂಡು ಮೋಹಿಸದೆ ಬಿಡರು. ಇಲ್ಲೇ ಸುಂದರಿ ಬಳಿರ್ಯ ಸೇವೆಯನ್ನು ಬಿಡಿಸಿ, ಇಲ್ಲೇ ಸುಂದರಿ ನಿನ್ನನ್ನು ಸುಖದಿಂದ ಹಿಡಿಯುವನು ನಾರಿ ವಯ್ಯಾರಿ. ಇಲ್ಲೇ ಸುಂದರಿ, ನಿನ್ನಂತ ಚರ್ವ ಪುರುಷನು ಈ ಬಂಡೆಕೆಯಲ್ಲಿ ದಾರು ಇಲ್ಲ. ನಿನ್ನಂತ ಚೆಲ್ವಿಕೆಯನ್ನು ಈ ಬಂಡೆಯಲ್ಲಿ ನಾನು ಕಾಣಲು ಸುಂದರಿ. ಅದಕ್ಕೋಸ್ಕರ ನಾನು ನಿನ್ನನ್ನು ಮೋಹಿಸಿರುವನು ಮೋಹನಾಂಗಿ. ನಿನ್ನ ಸೌಖ್ಯ ಸುಖವು ಇಂದಿಗೆ ತೋರಿಸುವೆನು. ಬೇಗನೆ ತೋರಿಸೆ ಮೋಹನಾಂಗಿ. ನಿನ್ನನ್ನು ಸೋಲಿಸಿದ ಪ್ರತಿಭಟರು ಈ ಮೂರು ಲೋಕದಲ್ಲಿ ದಾರು ಇಲ್ಲ. ಪ್ರೇಮ ಎಂಬ ಭಾಷಣಕ್ಕೆ ಎನ್ನನ್ನು ಸಿಲುಕಿಸಿರಲ್ಲ ಮೋಹನಾಂಗಿ. ಚೆಲುವು ಬಹು ಇಳಿಜೋಡು ಮೋಹನಾಂಗ. ಅಯ್ಯೇ ಸುಂದರಿ, ನಿನ್ನ ವಚನ ರಚನೆಯನ್ನು ಕೇಳಿ ಎನ್ನ ಮನಸ್ಸಿಗೆ ಅತಿ ಸಂತೋಷವಾಯಿತು. ಎಲೆ ಮೋಹನಾಂಗಿ, ಒಂದು ಆಲಿಂಗನವಾದರೂ ಕೊಡು. ಒಂದು ರಕ್ತ ಆಲಿಂಗನಾದರೂ ಕೊಡಿಸುವರು. ಈ ಸ್ತ್ರೀಯಳಿಗೆ ಕುಂಚು ಕುಂಭಗಳ ಇಲ್ಲವನ್ನೋ ಸಾರಥಿ. ಹೌದೇನು ಭೂಪತಿ? ಇವಳ ರೋಮಗಳ ಮಗನ ಕೂಡಿದ ತಿರುವಲ್ಲ ಸಾರಥಿ. ಹಾ. ಮಾಡಲು ಇದಕ್ಕೆ ಮುಂದಿನ ಗತಿ. ಹಾ, ಎಲ್ಲೋ ಪಾಪಿ, ಎಲೆ ಸುಂದರಿ, ಪರಸ್ತ್ರೀಯರನ್ನು ಬಯಸಿದ ಪಾಪಿಗೆ ಮುಂದೆ ಕಠಿಣವಾಗಬಹುದು. ಕಠಿಣವಾದರೂ ಚಿಂತೆ ಇಲ್ಲ. ಎನ್ನ ಜೊತೆಗೆ ಸರಸಲ್ಲಾಭವನ್ನಾಡು ಮೋಹನಾಂಗಿ. ಇದಕ್ಕೆ ನಾನೇನು ಮಾಡಲಿ? ನೀನೇನು ಮಾಡಬೇಡ, ಸುಮ್ಮನೆ ಎನ್ನ ಜೊತೆಗೆ ಸರಸ ಸಲ್ಲಾಭವನ್ನಾಡೆ ನಾನೇ ಮಾಡಿ ಕಳಿಸುವನು ಮೋಹನಾಂಗಿ. ನನ್ನ ಕಡೆ ತಪ್ಪೇನಿದೆ? ನಿನ್ನ ಕಡೆ ತಪ್ಪೇನಿಲ್ಲ, ನನ್ನ ಕಡೆ ಎಲ್ಲ ತಪ್ಪಿರುವುದು ಮೋಹನಾಂಗಿ. ಎಲ್ಲೋ ನಪಂಸಕನೇ, ಬಳ್ಯ ನಪಂಸಕನು ಎಂದು ಹೇಳ್ತಿರುವಿಯಲ್ಲ. ನೀನು ಎನ್ನ ಜೊತೆಗೆ ಸಂಸಾರ ಮಾಡು. ನಾನು ಪುರುಷ ನಪಂಸಕನೋ ಪುರುಷತ್ವ ಇದ್ದವನೋ ಎಂಬುದು ನಿನಗೆ ಪುರುಷತ್ವವೇ ಇಲ್ಲ. ಎನ್ನ ಜೊತೆಗೆ ಸರಸ ಸಲ್ಲಾಭವನ್ನಾಡೆ ಮೋಹನಾಂಗಿ. ಎನ್ನಂತ ಹೆಣ್ಣನ್ನು ನೋಡಿ ನೀನು ತಣ್ಣಗಾಗಿದ್ದೀಯಾ? ಛೀ, ಮೂರ್ಖ, ನೀನು ಎಲ್ಲಿ ಹೊಡೆಯೋದರ ಬಿಡೋದಿಲ್ಲ ಭ್ರಷ್ಟ. ಮಗದ ಬಂದ ಮನೆಯಲ್ಲಿ ಅಸುಂದರ ನಿನ್ನ ಅದೃಷ್ಟ. ಬಳ್ರಿಯ ಎಲ ಈ ಬಂಡರೆ ಬಳ್ರಿಯ ಛೀ ಎಲ ಅದಮ ಅದಮನೆ ಎನ್ನದೊಂದು ನೋಡಿ ಲಾಲಿಸು. ಚೆನ್ನಾಗಿ ಕೇಳು.
ಅಂತೇಳಿ ದೂರತ್ತ ಸರಿ ಸರಿ ಅತಿ ಮೂರ್ಖನೇ ಬಳಿರಿಯ ಬಳಿ ಬಳಿರೆಯಲಾಯಿ ಸಾರಥಿ. ಇವಳ ಹೆಣ್ಣಾಗಿದ್ದರೆ ಎನ್ನ ಮುಂಗ ಹಿಡಿಯುವ ಶಕ್ತಿ ಎತ್ತಲಿಂದ ಬಂದಿದ್ದು ಸಾರಥಿ. ಇವಳನ್ನು ನೋಡಿಕೊಳ್ಳಿ ಅತಿ ಜಾಗೃತಿ. ನಾನು ಧಾರಂದರೆ ಈ ಚೈಸಿದ ಶೈಲೇಂದ್ರ ಗಂಡ ದೇವತ ಪ್ರಚಂಡ ಪರಶ್ರೀಯರನ್ನ ಬಯಸುವರ ಗಂಡರ ಗಂಡ ಈ ಕಥನದಳು ನಾನೇ ಬಂಡ ಚಲಪವು ಏನು ರೂಪಲೇ ಬಂಡ ಹಾಂಬಿಕರೇ ಹದಮಾರ್ ಎನ್ನ ಸತಿಮಣಗಳನ್ನು ಊಸಿದ್ಯಾ ನಿನ್ನ ಹುತರಹಂ ಭಕ್ತ ರಕ್ತಹಂ ಕಡಿದು ಸುರಹಂ ಯಮಪುರಕ್ಕೆ ಸೇರಿಸುವನಲ್ಲ ಭ್ರಷ್ಟ ಮಗದ ಬಂದಿರುವುದು ಈ ಅಕ್ಷರ ದೃಷ್ಟ ಈ ಬಂಡನೆ ನಿನ್ನ ಮಂಡೆ ಭೂತಗಳನ್ನು ಗುದ್ದಿವೆ ಸಾವಿರ ಓಳ ಮಾಡಿಬಿಡುವೆ. ಯಾರು ಗುದ್ದಾದರೆ ಹದಮನೆ ಬಂಡ ಹದಮ ನನಗೆ ಶರಣಾಗತನಾದರೆ ನಿನ್ನ ಧರ್ಮಶಿರೆಯನ್ನು ಬಿಡುವೆನು. ಇಲ್ಲವಾಯಿತೇ ಸಾಮರ್ಥ್ಯ ಹೀರನೆ ಇನ್ನರ್ಥ ಹೀರನೆ ನೀನು ಹೆಣ್ಣಾಗಿ ಕರದೊಳ ಬಳಗನ್ನು ಇಟ್ಟುಕೊಂಡು ಮೈಗೆ ಕುಪ್ಪಸವನ್ನು ತೊಟ್ಟುಕೊಂಡು ಬಂದೆ. ಸಹಜವಾಗಿ ಪ್ರಚಂಡನಾದರೆ ನಿನ್ನ ಹೆಂಡತಿಯನ್ನು ಪರರ ಸೇವೆಯಲ್ಲಿ ಹೊಟ್ಟೆ ಕೂಳಿಗೆ ಇಟ್ಟಿರುವೆ ಯಾತಕ್ಕೆ? ಅದು ಅಣ್ಣನ ಆಜ್ಞೆ ಆಗಿರೋದಲ್ಲ ಹೇ ಹದಮ ಹದಮ ನಿನ್ನ ಪಿಡದ ಸದ ಬಡದು ನಿನ್ನ ಶಿರಂ ಖಂಡಿಸಿ ಬಿಡವನ ಕುಲ್ಲ ಅಡಗಿಸಿ ಬಿಡು ನೋಡು ನಿನ್ನ ಸೊಲ್ಲ. ಈಗಿನ ವೇಳೆಯಲ್ಲಿ ನಿನ್ನ ಪ್ರಾಣವು ಆಹುತಿಗೊಳ್ಳುವೆನು. ಓಹೋ ಏನ ಪರಕ್ರಮಿಯ ನಿನ್ನ ಕುಲ ದೇವತೆಯನ್ನು ಸ್ಪರ್ಶಿಕೋ. ಎಲ್ಲವಾಯ್ತ ನಿನ್ನ ಮಾತಾಪಿತರನ್ನು ಕರೆಸಿಕೋ. ನನ್ನ ಮಾತಾಪಿತರೆಲ್ಲ ಮೆಲ್ಲ ಮನೆ ಕಡೆ ಹೋಗಿರೋರು ಹೇ ಭಂಡ. ಇಲ್ಲವಾಯಿತೆ ನಿನ್ನ ಬಂಧು ಬಾಂಧವರನ್ನು ನನ್ನ ಬಂಧು ಬಾಂಧವರೆಲ್ಲ ಯಾರು ಇಲ್ಲ ಬೋಲ್ಹೇ ಭಂಡ. ಡಾಂಬಿಗರೇ ಯಾತಕ ತಡ ಜಾಗೃತಿಯಿಂದ ಬಿಟ್ಟಕ್ಕೆ ನಿನ್ನ ಭ್ರಷ್ಟ ಮುಗಿಸಿ ಬಡವನು ಈಗಿಂದ ಈಗಲ ನಿನ್ನ ಅದೃಷ್ಟ. ಅದೇ ಪ್ರಕಾರವಾಗಿ ಹಿಂದಕ್ಕೆ ನಿನ್ನ ಬಂಡ ಆರಿಸಿಬಿಡುವುದು ನೋಡು ನಿನ್ನ